ಒಂದು ಪ್ರಿಪರೇಷನ್ ಇರಲ್ಲ ಅಥವಾ ಮಾರ್ಗದರ್ಶನ ಇರಲ್ಲ. ಹಾಗೇನೆ ನಾವು ಅದ ನಮ್ ಬಗ್ಗೆ ನಮ್ಗೆ ಒಂಥರ ಆತ್ಮವಿಶ್ವಾಸದ ಕೊರತೆ ಇದ್ದಾಗ ನಾವು ನಮ್ಮ ವಿಚಾರಗಳನ್ನ ಅಭಿವ್ಯಕ್ತಿ ಮಾಡಕ್ ಆಗಲ್ಲ. ಆದ್ರೆ ಇವುಗಳನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಾಗ ಒಳಗಡೆ ವಿಷಯ ಇರುತ್ತೆ, ಅದನ್ನ ನಾವು ಸರಿಯಾಗಿ ಅಭಿವ್ಯಕ್ತಿ ಮಾಡುವ ಒಂದು ಕೌಶಲ್ಯವನ್ನ ತಾವು ಕಲಿಸಿಕೊಟ್ರಿ ಸರ್. ಇಂಥ ಕೌಶಲ್ಯ ಕಲ್ತಿದ್ರಿಂದ ನನಗೆ ವೃತ್ತಿ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಹಾಗೇನೆ ನನ್ನ ಸಂವಹನ ಕೌಶಲ್ಯ ಅಭಿವೃದ್ಧಿ ಪಡಿಸ್ಕೊಂಡು ಸಾಮಾಜಿಕ ಸಂಪರ್ಕವನ್ನ ಉತ್ತಮ ಪಡಿಸಿಕೊಳ್ಳೋದಕ್ಕೆ ನನ್ಗೆ ತುಂಬಾ ಸಹಾಯಕ ಆಯ್ತು ಸರ್. ಆತ್ಮವಿಶ್ವಾಸನೂ ವೃದ್ಧಿ ಆಯ್ತು ಸರ್. ಹಾಗೆ ನನ್ನ ಕಮ್ಯುನಿಕೇಶನ್ ಇಂಪ್ರೂವ್ ಆಗಿದ್ರಿಂದ ನನ್ನ ಬೇರೆ ಬೇರೆ ಕಲಿಕೆ ಹೆಚ್ಚು ಆಯ್ತಾ ಹೋಗ್ತಾ ಇದೆ ಸರ್. ಹಾಗೆ ತಮ್ಮ ಕ್ಲಾಸ್ಗಳು ನಮ್ಗೆ ಹೊಸ ವಿಷಯಗಳ ಹತ್ರ ಬೆಳಕು ಹಾಯಿಸ್ತೇವೆ ಸರ್. ಇದೆ ಇವತ್ತು ತಾವು ತುಂಬಾ ಚೆನ್ನಾಗಿ ಹೇಳಿದ್ರಿ ವಿಷನ್ ಬೋರ್ಡ್ ಬಗ್ಗೆ. ಹಾಗೆ ಗೋಲ್ ನಮ್ದ ಉನ್ನತವಾದ ಗುರಿ ಯಾಕೆ ಇರ್ಬೇಕು, ಯಾಕೆ ನಾವು ಗೋಲ್ ಹೈ ಆಗಿ ಸೆಟ್ ಮಾಡ್ಕೊಳೋದ್ರಿಂದ ನಮ್ಗೆ ನಾವು ಎಷ್ಟು ನಮ್ಮ ಗುರಿ ಇರುತ್ತೋ ಅಷ್ಟ್ರವರೆಗೆ ನಮ್ ಪ್ರಯಾಣ ಅನ್ನೋದು ತಾವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಹಾಗಾಗಿ ಗೋಲ್ ಹೈ ಆಗಿರ್ಬೇಕು ಅನ್ನೋದು ಈಗ ಒಂದೊಂದು ಕ್ಲಾಸ್ಗಳಲ್ಲಿ ನಾವು ಜಾಯ್ನ್ ಆಗೋದ್ರಿಂದ ನಾವು ನಮ್ಮ ನಾರ್ಮಲ್ ಬದುಕಿನಿಂದ ಭಿನ್ನವಾದ ಜಗತ್ತಿಗೆ, ಸಾಧನೆಯ ಹಾದಿ ಕಡೆ ನಮ್ಮನ್ನ ನಾವು ತಿರ್ಸ್ಕೊಳ್ಳೋದಕ್ಕೆ, ನಮ್ ಬದುಕನ್ನ ಒಂದು ತಿರುವುಗಳತ್ತ ಒಳ್ಳೆಯ ಒಂದು ಆ ಏನ್ ಸರ್ ಮಾರ್ಗದರ್ಶನ ಸಿಗುತ್ತೆ ಸರ್ ತಮ್ಮ ಕ್ಲಾಸಲ್ಲಿ. ಯಾರೇ ಜಾಯ್ನ್ ಆದ್ರೂ ಅವರು ಖಂಡಿತವಾಗಿ ವಿತಿನ್ 3 months ಅಲ್ಲಿ ಅವ್ರಿಗೆ ಆಶ್ಚರ್ಯ ಆಗಂಗ ಬದಲಾವಣೆ ಅಂತೂ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಸುದರ್ಶನ್, ನಿಮ್ಮ ಅನುಭವ ಶೇರ್ ಮಾಡಿ. ಆ ನಾನು ಇತ್ತೀಚೆಗೆ ಜಾಯ್ನ್ ಆಗಿದ್ದು, ಬಟ್ ಇತ್ತೀಚೆಗೆ ಜಾಯ್ನ್ ಆದ್ರೂ ಕೂಡ ಒಂದ್ 4-5 ಕ್ಲಾಸ್ ಅಟೆಂಡ್ ಮಾಡಿದೀನಿ. ನೀವು ಕೊಡುವಂತ ಇನ್ಪುಟ್ಸ್ ಮತ್ತೆ ಪ್ರತಿ ಆ ಪ್ರತಿ ಗುರುವಾರ ನಮಗೆ ಕೊಡುವಂತ ಟಾಪಿಕ್ಸ್ ಏನಿರುತ್ತೆ ಅದನ್ನ ಮಾತಾಡ್ಲಿಕ್ಕೆ ಆ ಕಂಟೆಂಟ್ ನ ರೆಡಿ ಮಾಡ್ತಾ, ಮತ್ತೆ ಅದನ್ನ ಮಾತಾಡ್ಲಿಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗ್ತಾ ಇರುತ್ತೆ, ನಾವು ನಮಗೆ ಎಷ್ಟು ವಿಷಯಗಳಿದೆ, ನಮಗೆ ಗೊತ್ತಿರೋ ವಿಷಯಗಳು ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಮತ್ತೆ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಆತ್ಮವಿಶ್ವಾಸ, ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಮತ್ತೆ ಅದು ಏನಾಗುತ್ತೆ, ನಾವು ಏನ್ ಮಾತಾಡಿದೀವಿ ಅದನ್ನ ನೀವು ಇಲ್ಲಿ ತಪ್ಪಿದೆ, ಇಲ್ಲಿ ಸರಿ ಇದೆ ಅನ್ನೋದನ್ನ ತಿಳಿಸ್ತೀರಲ್ಲ, ಅದ್ರಿಂದ ನಾವು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದರಿಂದ ಮೆಂಟರಿಂಗ್ ಬೇಕೇ ಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಸರ್ ಸಂತೋಷ್ ಇವತ್ತು ಕುಮಾರ್, ಇವತ್ತಿನ ಹೇಳಿ ಮಾಸ್ಟರ್ ಸರ್. ಕ್ಲಾಸು ನಿಮ್ಗೆ ಹೇಗೆ ನಿಮ್ಮ ಮೇಲೆ ಪ್ರಭಾವ ಬೀರುತ್ತು? ಸರ್ ಚೆನ್ನಾಗಿದೆ ಸರ್, ನನಗೆ ಮಾಹಿತಿ ಬೇಕಾಗಿತ್ತು. ನಾನು ಹಿಂದೆ ಯಾವ್ದು ಕ್ಲಾಸ್ ನ ಕೇಳಿದ್ದಿಲ್ಲ. ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಇನ್ನೂ ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು, ಇನ್ನು ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗ್ತಾ ಇದೆ ನನಗೆ. ಓಕೆ, ಈಗ ನೀವು ಏನಾದರೂ ಒಂದು ಪ್ರಶ್ನೆ ಕೇಳಿ, ನಮ್ಮ ನೇತ್ರಾವತಿ ಮೇಡಮ್ಗೆ ಉತ್ತರ ಕೊಡಕ್ಕೆ ಹೇಳ್ತೀನಿ. ಈ ಭಾಷಣ ಮೇಡಮ್ ನೀವು ಕೌಶಲ್ಯದ ಬಗ್ಗೆ. ಹಾ, ಹೇಳಿ. ಅವಾಗ್ಲೇ ಮಾತಾಡಿದ್ರಲ್ಲ ಅವರ ಅವ ಎಲ್ಲ ಅಂದ್ರೆ ನೇತ್ರಾವತಿ ಇಬ್ಬರಿದ್ದಾರೆ. ಇಲ್ಲಿ ಒಬ್ರು ನೇತ್ರಾವತಿ, ಇನ್ನೊಬ್ರು ಶೈಲಜಾ. ನೀವು ಯಾರಿಗೆ ಕೇಳ್ಬೇಕು ಪ್ರಶ್ನೆ? ಸರಿ, ಯಾರಿಗಾರ ಒಬ್ರಿಗೆ ಸರಿ, ಆಯ್ತು, ಪ್ರಶ್ನೆ ಕೇಳಿ ಕೇಳಿ ಕೇಳಿ. ಮೇಡಮ್, ನೀವು ಎಷ್ಟು ತಿಂಗಳಿಂದ ಈ ಕ್ಲಾಸ್ ನ ಕಲಿತಾ ಇದ್ದೀರಾ? ಹಂಗೆ ನಿಮ್ಮ ಈ ಕ್ಲಾಸಿಗೆ ಬಂದ್ಮೇಲೆ ನಿಮ್ಮ ಬದಲಾವಣೆ, ಮಾತಿನ ಒಂದು ಪರಿ ಯಾವ ರೀತಿ ಆಗಿದೆ ಅಂತ ಒಂದ್ ಸ್ವಲ್ಪ ಹೇಳ್ತೀನಿ. ಓಕೆ, ಇಬ್ರು ಮಾತಾಡ್ತಾರೆ. ಶೈಲಜಾ ಫಸ್ಟ್ ಮಾತಾಡಿ, ಆಮೇಲೆ ನೇತ್ರಾವತಿ. ಸರ್ ನಾನು ಸುಮಾರು ಮೊದ್ಲೇ ಜಾಯ್ನ್ ಆಗಿದ್ದೆ ಸರ್. ಕಾರಣಾಂತರದಿಂದ ನಾನು ನಡುಗ್ ಗ್ಯಾಪ್ ಆಯ್ತು. ಬಟ್ ಈಗ 6 ತಿಂಗಳಿಂದ ನಾನು ಕಂಟಿನ್ಯೂ ಆಗಿ ಬರ್ತಾ ಇದ್ದೀನಿ ಸರ್. ನನ್ನಲ್ಲಿ ಬದಲಾವಣೆ ಏನಂದ್ರೆ, ನನ್ಗೆ ಒಂದು ಸ್ಪಷ್ಟವಾಗಿ ನನ್ನ ವೃತ್ತಿಗಿಂತಲೂ ಭಿನ್ನವಾದ ಒಂದು ಜಗತ್ತಿದೆ, ಅದರಲ್ಲೂ ಕೂಡ ನಾನು ಸಾಧನೆ ಮಾಡ್ಬೋದು. ಇದನ್ನು ಕೂಡ ನಾನು ಪ್ರೊಫೆಷನ್ ಆಗಿ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಬೆಳವಣಿಗೆಗೆ ಅವಕಾಶ ಇದೆ ಅಂತ ನನಗೆ ಗೊತ್ತಾಯ್ತು ಸರ್. ಈಗ ಸರ್ ಹೇಳಿದ್ರಲ್ಲ ಸರ್, ಎಷ್ಟೆಲ್ಲ ಒಂದು ದಿನಕ್ಕೆ 1 ಲಕ್ಷ ಸಂಪಾದಿಸೋರು ಇದ್ದಾರೆ ಅಂತ. ಹಾಗೆ ನಾವು ಥಿಂಕ್ ಕೂಡ ಮಾಡಿರಲ್ಲ ಸರ್. ಅಂತ ಒಂದು ಹೊಸ ವಿಷಯದ ಬಗ್ಗೆ ನಮ್ಗೆ ಗಮನ ಸಿಕ್ಕಿದ್ರಿಂದ ನಮ್ಮ ಎಫರ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಅವಾಗ ನಮ್ಮ ಎಫರ್ಟ್ ಜಾಸ್ತಿ ಆದಂಗೆಲ್ಲ ನಮ್ಗೆ ಹೊಸದಾಗಿ ಬದಲಾವಣೆ ನಮ್ಮಲ್ಲಿ ಗೋಚರ ಆಗ್ತಾ ಹೋಗುತ್ತೆ ಸರ್. ಒಂದು ಸ್ಪಷ್ಟವಾದ ಗುರಿ ಸಿಕ್ತು ಸರ್. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ನನಗೆ ಸಹಾಯಕ ಆಯ್ತು ಸರ್. ವ್ಯಕ್ತಿತ್ವ ವಿಕಸನ ಅಂದ್ರೆ ನಾವು ಕಂಫರ್ಟ್ ಝೋನ್ ಇಂದ ಎಫರ್ಟ್ ಝೋನಿಗೆ ಬರ್ತೀವಿ ಸರ್. ಹಾಗೆ ಡಿಪೆಂಡೆನ್ಸಿಯಿಂದ ನಮ್ ಸೆಲ್ಫ್ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಹಾಗೆ ಇಲ್ಲಿ ಕಮ್ಯುನಿಕೇಶನ್ ತುಂಬಾ ಇಂಪ್ರೂವ್ ಆಗುತ್ತೆ. ಅಲ್ಲಿ ನಿಮ್ಗೆ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಅಥವಾ ನಾವು ಯಾವ ತರ ಮಾತಾಡ್ಬೇಕು, ಹಾಗೆ ಈ ಹೊಸ ವಿಷಯಗಳು, ಚರ್ಚೆ, ಇವೆಲ್ಲ ನಿಮ್ಮನ್ನ ಹೊಸದಾಗಿ ತಿದ್ದುತ್ತೆ. ಹಾಗೆ ನನ್ನೂ ತಿದ್ದಿದೆ ಸರ್.
ನಾನು ಇವತ್ತು ಇಷ್ಟು ಮಾತಾಡ್ತೀನಿ ಅಂದ್ರೆ ಸರ್ ಮೆಂಟರಿಂಗನ್ನೇ ಕಾರಣ ಸರ್, ಮಾರ್ಗದರ್ಶನ ಕಾರಣ. ಖಂಡಿತ ಬದ್ಲಾಗ್ತೀರಿ ಸರ್. ಎಷ್ಟು ಎಸ್ ತಿಂಗಳಾಯ್ತು ಮೇಡಮ್ ನೀವು ಬಂದಿಲ್ಲಿ? ಹಲೋ, ನಾನ್ ಸರ್ ಅದು ಆ ಅವರು ಎಷ್ಟು ತಿಂಗಳಾಯ್ತು? ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ರು. ಆ, ಒಂದು ವರ್ಷ ಆಗಿದ್ರು, ಮಧ್ಯದಲ್ಲೂ ಗ್ಯಾಪ್ ಕೊಟ್ಟಿದ್ರು. ಈಗ 6 ತಿಂಗಳಿಂದ ಕಂಟಿನ್ಯೂಸ್ ಬರ್ತಾ ಇದೀವಿ ಅಂತ ಹೇಳಿದ್ರು. ನಿಮ್ಗೆ ಕೇಳಿಸಿಲ್ಲ ಅನ್ಸುತ್ತೆ. ನೇತ್ರಾವತಿ ಅವರೇ, ನಿಮ್ಮ ಅನುಭವ ಹೇಳ್ರಿ. ಸರ್ ಈಗ ನಾವು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಅಥವಾ ಈ ಸರ್ ಅವರ ರೆಗ್ಯುಲರ್ ಕ್ಲಾಸಿಗೆ ಬರೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತದೆ ಸರ್, ವೃದ್ಧಿ ಆಗ್ತದೆ. ಯಾಕಂದ್ರೆ ನಾವು ಅಂದ್ರೆ ನಾನು ಮೂಲತಃ ಯಾವ್ದಂದ್ರೆ ನಾನು ಗೃಹಿಣಿ ಆಗಿದ್ದೆ ಸರ್. ಗೃಹಿಣಿ ಆಗೋದ್ರಿಂದ ನಾನು ಜನಗಳ ಜೊತೆ ಕಮ್ಯುನಿಕೇಶನ್ ಮಾಡೋದು ಗೊತ್ತಿರ್ಲಿಲ್ಲ. ಮತ್ತೆ ಹೆಂಗ ಬೇರೆ ಬೇರೆ ಜೊತೆ ಎಲ್ಲಾ ಕ್ಷೇತ್ರದ ಜನರು ಇರ್ತಿದ್ರು. ನಮ್ಮ ಮಕ್ಕಳು ನನ್ನ ಮಕ್ಕಳು ಸ್ಕೂಲಿಗೆ ಹೋದ್ರೆ ನನಗೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಸರ್. ನಾನು ಇಲ್ಲ ಅಂತೇಳಿ ನಾ ಏನೋ ಹೇಳಿದ್ರು ಸುಮ್ನೆ ಬಂದು ಬಿಡ್ತಿದ್ದೆ. ಯಾಕಂದ್ರೆ ಯಾವ ತರ ನಾವು ಮಕ್ಕಳ ಜೊತೆ ಏನು ಕೇಳಬೇಕಾಗ್ಯದ, ಏನ್ ಸಂಬಂಧಪಟ್ಟದ್ದು ಅನ್ನಿಸುದೇ ನನಗೆ ಅటు ಗೊತ್ತಾಗ್ತಾ ಇರ್ಲಿಲ್ಲ ಸರ್. ಈ ಕಮ್ಯುನಿಕೇಶನ್ ಕ್ಲಾಸಿಗೆ ಯಾವಾಗ ಬಂದಲ್ಲ ನಾನು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸಿಗೆ ಬಂದ ಬಳಿಕ ಈಗ ಸರಾಗವಾಗಿ ಮಕ್ಕಳಿಗೆ ಏನ್ ಅವಶ್ಯದ, ಏನ್ ಒಟ್ಟ ಸಂಬಂಧಪಟ್ಟ ಕ್ವಶನ್ಗಳನ್ನ ಕೇಳ್ತಾ ಕೇಳ್ತಾ ಈಗ ಸಾಕಷ್ಟು ಮಕ್ಕಳು ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಈಗ ನಾವು ಪೇರೆಂಟ್ಸ್ಗಳು ಅಲ್ಲಿ ಇದು ನಾವು ಫೋಕಸ್ ಮಾಡ್ದಕ್ರೆ ಮಕ್ಕಳು ಅಲ್ಲಿ ಇದು ಆಗ್ತದ ಅಂತ ಹೇಳಕ್ ಇಷ್ಟಪಡ್ತಾ, ಅಭಿವೃದ್ಧಿ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತಾ. ಅದೇ ತರ ನಾನು ಇಲ್ಲಿ ಸಾಕಷ್ಟು ಹಂಗೆ ಒಂದು ನನಗೆ ಆತ್ಮವಿಶ್ವಾಸ ಬರಕ್ ಚಾಲು ಆಗುತ್ತು. ಯಾಕಂದ್ರ ಯಾವ ತರ ಮಾತಾಡೋದ್ರಿಂದ ಏನ್ ಯಾವ ಲೆವೆಲ್ ಅಂತ ಹೇಳಿ ಪ್ರತಿಯೊಂದು ಸರ್ ಪ್ರತಿ ಗುರುವಾರ 3 ಕ್ಲಾಸ್ ಕೊಡ್ತಿರ್ತಾರ. ಅದ್ರ ಬಗ್ಗೆನೆ ಸ್ಟಡಿ ಮಾಡ್ತಾ ಇದನ್ನು ಹಿಂಗ್ ಹೇಳ್ಬಹುದಾ, ಎಲ್ಲಾ ಕಲಿಕಾರ್ಥಿಗಳು ಬರ್ತಿದ್ರು. ಈ ವಿಷಯವನ್ನು ಇಷ್ಟು ಚೆನ್ನಾಗಿ ಹೇಳ್ಬಹುದಾ, ಇನ್ನೂ ಹೇಳ್ಬಹುದಾ, ಕಲಿತಾ ಬಂದೆ ಸಾಕಷ್ಟು ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಎಸ್, ಥ್ಯಾಂಕ್ ಯು. ಮುಂದೇನು ಅಂತ ಯೋಚನೆನೇ ಮಾಡಲ್ಲ. ಅದಕ್ಕೆ ನಾನು ವಾಟ್ ನೆಕ್ಸ್ಟ್ ಅಂತ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಅಂತ ಹೇಳಿದ್ದು. ಪಾಸ್ಟ್ ಇಸ್ ಪಾಸ್ಟ್. ಎಸ್ಟರ್ಡೇ ಕ್ಯಾನ್ಸಲ್ ಚೆಕ್, ಟುಮಾರೋ ಎ ಪ್ರಾಮಿಸ್ ರಿಟರ್ನ್, ಟುಡೇ ಇಸ್ ದ ರೆಡಿ ಕ್ಯಾಶ್ ಅನ್ನೋ ಮಾತನ್ನ ಹೇಳ್ತಾನೆ ಇರ್ತೇನೆ ನಾನು. ಗಮನ ಇಟ್ಕೊಳ್ಳಿ. ಐ ಹ್ಯಾವ್ ಮೈ ಓನ್ ಸಕ್ಸಸ್ ಫಾರ್ಮುಲಾ ಬಿಕಾಸ್ ಐ ಹ್ಯಾವ್ ಅಬ್ಸರ್ವ್ಡ್. ನಾನೊಬ್ಬ ಟ್ರಾನ್ಸ್ಫಾರ್ಮೇಷನ್ ಮೆಂಟರ್, ಇಂಟರ್ನ್ಯಾಷನಲ್ ಟ್ರೈನರ್, ಬೆಸ್ಟ್ ಸೆಲ್ಲಿಂಗ್ ಆಥರ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಈ 4 ವಾಕ್ಯಗಳ ಜೊತೆಗೆ ಈಗ ಸದ್ಯದಲ್ಲಿ ಗುರುತಿಸ್ಕೊತಾ ಇದ್ದೇನೆ. ಹಿಂದೆ ಸ್ಟೇಜ್ ಶೋ ಆ್ಯಂಕರ್ ಆಗಿದ್ದೆ, ಟಿ ವಿ ಹೋಸ್ಟ್ ಆಗಿದ್ದೆ, ಚಂದನ ಟಿ ವಿನಲ್ಲಿ ನ್ಯೂಸ್ ರೀಡರ್ ಆಗಿ, ಇಂಟರ್ವ್ಯೂರ್ ಆಗಿ ನೂರಾರು ಸಂದರ್ಶನಗಳನ್ನು ಮಾಡಿದೆ. ಆ ಅನುಭವಗಳನ್ನೆಲ್ಲ ನನ್ನದಾಗಿಸ್ಕೊಂಡಿದ್ದೇನೆ. ಈಗ ಟ್ರೈನಿಂಗಲ್ಲಿ 10 lakh ಪೀಪಲ್ ಅಂದರೆ 1 million ಪೀಪಲ್ಗೆ ಆಫ್ಲೈನಲ್ಲಿ ಟ್ರೈನಿಂಗ್ ಮಾಡಿದ್ದೇನೆ. ದೆನ್ ಸೋಷಿಯಲ್ ಮೀಡಿಯಾ, ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಎರಡೂ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಈಗ ಒಟ್ಟು 6,000 ವಿಡಿಯೋಗಳನ್ನು 5-6 ವರ್ಷದಲ್ಲಿ ಪೋಸ್ಟ್ ಮಾಡಿದ್ದೇನೆ. ನನ್ನ ಬದುಕಿನ ಅನುಭವಗಳನ್ನು ನಾನು ಹಂಚಿಕೊಳ್ತಾ ಸಾಕ್ತಾ ಇರ್ತೇನೆ. ತರಬೇತಿಯಿಂದ ಯಶಸ್ಸು ಅಂತ ಕೂಡ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದೇನೆ. ಕಾರಣ ಏನಂದರೆ, ನನಗೆ ತರಬೇತಿ ನೀಡಿದ ಅನುಭವವನ್ನು ನಾನು ನನ್ನ ಇತರರಿಗೆ ಮಾರ್ಗದರ್ಶನ ನೀಡುತ್ತಾ, ಹ್ಯಾಂಡ್ ಹೋಲ್ಡಿಂಗ್ ಮಾಡುತ್ತಾ ಅವರನ್ನು ಮುಂದೆ ಕರೆದೊಯ್ಯುತ್ತೇನೆ. ಮಾತಿನಿಂದ ಶ್ರೀಮಂತಿಕೆಯೆಡೆಗೆ, ಸಂವಹನ ಕೌಶಲ್ಯದಿಂದ ಹೇಗೆ ಹಣವನ್ನು ಗಳಿಸಬಹುದು ಎನ್ನುವ ಮಾಹಿತಿಯನ್ನು ಕೂಡ ನಾನು ನೀಡ್ತಾ ಇದ್ದೇನೆ. ನಮ್ಮ ಮನಸ್ಥಿತಿ ತುಂಬ ಮುಖ್ಯ ಸ್ನೇಹಿತರೆ. ನಮ್ಮ ಮನಸ್ಥಿತಿಗೆ ತಕ್ಕಂತೆ ನಮ್ಮ ಪರಿಸ್ಥಿತಿ ಅಲ್ವೇ ಸ್ನೇಹಿತರೆ. ಮೈಂಡ್ ಸೆಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಆ ಮೈಂಡ್ ಸೆಟ್ನ ನಾನು ಕೊಂಚ ಬದಲು ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗ್ತದೆ. ಅದರ ಜೊತೆಗೆ ನಾವು ನಮ್ಮ ಬದುಕಿನಲ್ಲಿ ಹಣದ ಪಾತ್ರ ತುಂಬ ಬಹಳ. ನನ್ನ ಪ್ರಕಾರ 75 to 80% ಪ್ರಾಬ್ಲಮ್ಸು ದುಡ್ಡಿದ್ರೆ ಸಾಲ್ವ್ ಆಗ್ಬಿಡ್ತದೆ. ಹಾಗಿದ್ರೆ ಯಾಕೆ ಆ ದುಡ್ಡನ್ನು ನಾವು ಸಂಪಾದನೆ ಮಾಡಬಾರ್ದು? ನನಗೆ ಎಷ್ಟು ಬೇಕೋ ಅಷ್ಟು ಬಂದರೆ ನಾನೇ ರಾಜ, ನಾನೇ ರಾಣಿ ಅಲ್ಲವೇ ಸ್ನೇಹಿತರೆ? ಅಷ್ಟೇ ಅಲ್ಲ ಸ್ನೇಹಿತರೆ, ನೀವಿವತ್ತು ಪ್ಯಾಸಿವ್ ಇನ್ಕಮ್ನ ಜಾಸ್ತಿ ಮಾಡ್ಕೋಬೇಕು. ಅಂದರೆ ನಾವೇನು ಮಾಡ್ತೀವಿ, ಸ್ಯಾಲ್ರಿಲಿ ಡಿಪೆಂಡ್ ಆಗಿರ್ತೀವಿ. ಆದರೆ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ನನ್ನ ಪ್ಯಾಸಿವ್ ಇನ್ಕಮ್ ಅಂದರೆ, ಪುಸ್ತಕ ಒಂದು ಸಾರಿ ಬರೀತೀನಿ, ಆದರೆ 1,000 ಪ್ರಿಂಟ್ ಆಗ್ತಾ ಇದ್ದಂಗೆ ನನಗೆ ರಾಯಲ್ಟಿ ಕೊಡ್ತಾ ಇರ್ತಾರೆ ಸಪ್ನಾ ಬುಕ್ ಹೌಸರು. Amazon.in-ನಲ್ಲಿ 3 ಪುಸ್ತಕ ಕೊಟ್ಟಿದ್ದೇನೆ, ಅಲ್ಲೂ ಮಾರಾಟ ಆದರೆ ಅಮೆಝಾನ್ನವರು ಕಳಿಸ್ತಾರೆ. ಅಂದರೆ ನಾನು ಮಾಡಿದ್ದು ಕೆಲಸ ಒಂದು ಸಾರಿ, ಆದರೆ ಪ್ರತಿ ವರ್ಷ ನನಗೆ ಇದರಿಂದ ಆದಾಯ ಬರ್ತಾ ಇರುತ್ತೆ. ಲೀವರೇಜಿಂಗ್ ಅಂತ ಕರಿತೀವಿ ಇದಕ್ಕೆ. ಸೊ ಇದು ಒಂದು ರೀತಿ ಹೇಳಿದೆ. ಹಾಗೆಯೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಯೂಟ್ಯೂಬ್ ಮೂಲಕ,
ಫೇಸ್ಬುಕ್ ಮೂಲಕ ಹಣವನ್ನು ಗಳಿಸುವುದು ಹೇಗೆ? ಪ್ರಯತ್ನ ಪಡ್ಬೋದಾ? ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಆನ್ಲೈನ್ ಕ್ಲಾಸ್ ಮಾಡ್ತಾ ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡಿ ಕೆಲವರು ಕೋರ್ಸ್, ಡೈಮಂಡ್ ಕೋರ್ಸೇ ಸೇರ್ಕೊಂಡ್ಬಿಡ್ತಾರೆ, ಲಕ್ಷಗಟ್ಟಲೆ ಫೀಸ್ ಕೊಡ್ತಾರೆ. ನೀವ್ಯಾಕೆ ಕೋಚ್ ಆಗಬಾರ್ದು? ಯಾಕೆ ಪ್ರಯತ್ನ ಪಡಬಾರ್ದು? ಯೋಚನೆ ಮಾಡ್ತಾ ಬನ್ನಿ. ಓಕೆ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಪಾರ್ಟ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ಸು. ನಾನು ನನ್ನ ಬಳಿ ಬಂದವ್ರಿಗೆ ಕೇವಲ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲ, ಕಮ್ಯುನಿಕೇಷನ್ ಸ್ಕಿಲ್ಸ್ನ ಹೇಳ್ಕೊಡ್ತಾ ಇದ್ದೇನೆ. ಲೈಫ್ ಸ್ಕಿಲ್ಸ್ನು, ಜೀವನ ಕೌಶಲ್ಯಗಳು, ಅಂದರೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಕೂಡ ನಾನು ಮಾಡ್ತಾ ಇದ್ದೇನೆ. ಜೊತೆಗೆ ಈಗ ಗುರಿ ಇಟ್ಕೊಂಡಿದ್ದೇನೆ, 2026ರಿಂದ ನಮ್ಮ ಕೋರ್ಸ್ಗೆ ಯಾರು ಬರ್ತಾರೋ ಅವರೆಲ್ಲರೂ ಕೋಟ್ಯಾಧಿಪತಿ ಆಗೋದು ಹೇಗೆ ಅಂತ ರೂಟ್ ಮ್ಯಾಪ್ ಹಾಕ್ಕೊಡ್ತಾ ಇದ್ದೇನೆ. ಹಿಯರ್ ಗೋಲ್ ಸೆಟ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಥಿಂಕಿಂಗ್ ಬಿಗ್, ದೊಡ್ಡದಾಗಿ ಆಲೋಚಿಸೋದು ತುಂಬ ಇಂಪಾರ್ಟೆಂಟ್. ಸ್ನೇಹಿತರೆ, ನಮ್ಮ ಕೋರ್ಸ್ಗೆ ಬರಬೇಕು, ಇನ್ನೊಂದು ಬೇಕು ಅಂದರೆ ನಮ್ಮ ಒಂದೆರಡು ನಂಬರ್ ಕೊಟ್ಟಿರ್ತೇನೆ, ಇದನ್ನು ನೀವು ಗಮನದಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡಿ 9341259267 ಅಥವಾ 9620303000ಗೆ ಕರೆ ಮಾಡಿದ್ರೆ ನಿಮಗೆ ನಿರಂತರವಾಗಿ ನಾವು ಮಾಡುವ ಆನ್ಲೈನ್, ಆಫ್ಲೈನ್ ಎಲ್ಲ ವರ್ಕ್ಶಾಪ್ಗಳ ಇನ್ಫಾರ್ಮೇಷನ್ನು ನಿಮಗೆ ಲಭ್ಯ ಆಗ್ತದೆ. ಸ್ನೇಹಿತರೆ, ಗೋಲ್ಡ್ ಮತ್ತು ಡೈಮಂಡ್ ಮಾಡ್ಯೂಲ್ ಇವೆರಡನ್ನ ನಾವು ಸಮಾಜಕ್ಕೆ ಈಗ ಆಫರ್ ಮಾಡ್ತಾ ಇದ್ದೇವೆ. ಗೋಲ್ಡ್ ಕಮ್ಯುನಿಟಿ ಮತ್ತು ಡೈಮಂಡ್ ಕಮ್ಯುನಿಟಿ ಇಂಥ ಎರಡು ಕಮ್ಯುನಿಟಿಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಈ ಸಮುದಾಯದ ವ್ಯಕ್ತಿಗಳು ಸಮಾಜಕ್ಕೆ ಒಂದು ಬಹುದೊಡ್ಡ ಕೊಡುಗೆ ಆಗ್ತಾರೆ. ನಾವಿಲ್ಲಿ ವಿಡಿಯೋ ಮಾಡ್ಯೂಲ್ಗಳನ್ನು ಯಾವ ವಿಚಾರಗಳಲ್ಲಿ ಕೊಡ್ತೀವಿ ಅನ್ನೋದನ್ನು ಸುಮ್ಮನೆ ನಿಮ್ಮ ಗಮನಕ್ಕೆ ತಂದಿರ್ತೀನಿ. ಪಬ್ಲಿಕ್ ಸ್ಪೀಕಿಂಗ್ ಹೆಚ್ಚಿನ ಜನರಿಗೆ ಆಸಕ್ತಿ ತೋರಿಸ್ತಾ ಇರೋದ್ರಿಂದ ಭಾಷಣ ಕೌಶಲ್ಯದ ಬಗ್ಗೆನೇ ಒಂದು ವಿಡಿಯೋ ಮಾಡೆಲ್. ಇದರಲ್ಲಿ ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ಮತ್ತೂರು ಕೃಷ್ಣಮೂರ್ತಿ, ಚಕ್ರವರ್ತಿ ಸೂಲಿಬೆಲೆ, ವೈ.ವಿ. ಗುಂಡೂರಾವ್, ಈ ಥರ ಬೇರೆ ಸುಮಾರು ನನ್ನ ಈ ವಿಡಿಯೋ ಮಾಡ್ಯೂಲ್ಗಳಲ್ಲಿ 8 ವಿಡಿಯೋ ಮಾಡ್ಯೂಲ್ಗಳಲ್ಲಿ ಸುಮಾರು 80ಕ್ಕಿಂತ ಹೆಚ್ಚು ಅತಿಥಿಗಳನ್ನು ಮಾತಾಡಿಸಿದ್ದೇನೆ. ಅವರ ಮನೆಗೆ ಹೋಗಿದ್ದೇನೆ, ಅವರ ಅನುಭವನ ಕೇಳಿದ್ದೇನೆ. ಅವರ ಅನುಭವ ನಿಮಗೆ ನಿಮ್ಮ ಅನುಭವ ಆಗಿಬಿಡ್ತದೆ. ನಾನು ವ್ಯಕ್ತಿತ್ವ ವಿಕಸನ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ವಿಚಾರಗಳ ಬಗ್ಗೆ ಇಲ್ಲಿ ನಾನು ವಿಡಿಯೋ ಮಾಡ್ಯೂಲ್ಗಳಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ಜೊತೆಗೆ ಸ್ನೇಹಿತರೆ, ಡಿಫಾಲ್ಟ್ ಲೈಫ್ ಟು ಡಿಸೈನ್ ಲೈಫ್ಗೆ ನೀವೆಲ್ಲ ಹೋಗಬೇಕು. ಹೇಗೋ ಹುಟ್ಟಿದ್ವಿ, ಹೇಗೋ ಆಯಿತು, ಹೇಗೋ ಮುಗಿಲಿಲ್ಲ ನೀವು. ವಾಟ್ ಈಸ್ ದಟ್ ಐ ವಾಂಟ್ ಟು ಬಿಕಮ್? ನಾನು ನನ್ನ ಬದುಕಿನಲ್ಲಿ ಏನನ್ನು ಗಮನಿಸಬೇಕು, ಗುರುತಿಸಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳುತ್ತಾ ಸಾಗಿದರೆ ನಿಮ್ಮ ಬದುಕನ್ನು ನೀವು ಅಂದುಕೊಂಡ ಹಾಗೆ ಸಾಧಿಸೋದಕ್ಕೆ ಸಾಧ್ಯ. ಲೈಫು ನಮ್ಮದೇನೆ ಅಂತ ಒಂದು ಕೃತಿಯನ್ನೇ ಬರೆದಿದ್ದೇನೆ. ನಮ್ಮ ಬದುಕಿನಲ್ಲಿ ನಾವು ನಮಗೆ ಪ್ರಥಮ ಆದ್ಯತೆಯನ್ನು ನೀಡಬೇಕು. ಯಶಸ್ಸಿನ ರಹಸ್ಯಗಳು ತುಂಬ ಮುಖ್ಯ ಸ್ನೇಹಿತರೆ. ಈ ಥರದ ಅನುಭವದ ಜೊತೆಗೆ ನಾವು ಒಂದು ಕೇಬಲ್ ಟಿ ವಿ ನೆಟ್ವರ್ಕ್ಗೆ ಒಂದು 75 ಪ್ರೋಗ್ರಾಮ್ ಮಾಡಿದ್ವಿ. ಅದರ ಕೆಲವು ತುಣುಕುಗಳನ್ನು ಈ ಒಂದು ಸೀರೀಸ್ನಲ್ಲಿ ನಾನು ನೀಡಿದ್ದೇನೆ. ಜೊತೆಗೆ ಆರ್ಟ್ ಆಫ್ ಪೇರೆಂಟಿಂಗ್ ತುಂಬ ಮುಖ್ಯ. ಮುಂದಿನ ಜನಾಂಗವನ್ನು, ಸತ್ಪ್ರಜೆಗಳನ್ನು ಮಾಡಬೇಕು ಅಂದರೆ ಪೋಷಕರು ತಮ್ಮ ಜವಾಬ್ದಾರಿಯನ್ನು ಅರಿತು ಮಕ್ಕಳನ್ನು ಉತ್ತಮ ನಾಗರಿಕನನ್ನಾಗಿ ಕೊಡುಗೆ ಕೊಡೋದು ತುಂಬ ಮುಖ್ಯ ಇದೆ. ಈ ನಿಟ್ಟಿನಲ್ಲಿ ನಾನು ಪೇರೆಂಟಿಂಗ್ ವಿಡಿಯೋಸ್ ಅನೇಕ ಸಾಧಕರ ಜೊತೆಗೆ ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಬದುಕಿನಲ್ಲಿ ತಿರುವುಗಳು ಬರ್ತಾ ಇರುತ್ತೆ, ಟರ್ನಿಂಗ್ ಪಾಯಿಂಟ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಸುಮಾರು 40 ಸಾಧಕರ ಬದುಕಿನ ತಿರುವುಗಳನ್ನು ಈ ವಿಡಿಯೋಗಳಲ್ಲಿ ದಾಖಲಿಸಿದ್ದೇನೆ. ಜೊತೆಗೆ ಆಡಿಯೋ ಬುಕ್ಸ್, ಇದರಲ್ಲಿ ನನ್ನ ಗುರುಗಳಾಗಿದ್ದ ರವಿ ರೋಯ್ಡೇಕರ್, ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ ಮತ್ತು ಅನೇಕ ಸಾಧಕರ ಅನುಭವಗಳನ್ನು ಕೂಡ ದಾಖಲಿಸಿದ್ದೇನೆ. ಈ ಆಡಿಯೋ ಬುಕ್ಗಳು ನನ್ನ ಮಾತಿನ ಜೊತೆಗೆ ಗೀತೆಗಳನ್ನು ಕೂಡ ಅಳವಡಿಸಿದ್ದೇನೆ. ಒಂದು ಆಡಿಯೋ ಉದಾಹರಣೆಗೆ ಜೀವಹನಿ, ಅದರಲ್ಲಿ ಹನಿಗಳ ಮಾಲೆ ಪುತ್ತೂರು ನರಸಿಂಹನಾಯಕ್ ಹಾಡಿದ್ದಾರೆ.
ಜರಗನಹಳ್ಳಿ ಶಿವಶಂಕರ್ ಅವರ ಅನೇಕ ಕವನಗಳನ್ನು ತೆಗೆದುಕೊಂಡಿದ್ದೇನೆ. ಉದಾಹರಣೆಗೆ ಒಂದು ಹೇಳೋದಾದರೆ, 10 ವರ್ಷ ನೆರಳಾಗಿ ನಿಂತ ಮರ, 10 ವರ್ಷ ನೆರಳಾಗಿ ನಿಂತ ಮರ, ತೊಲೆಯಾಗಿ ಉಳಿಯಿತು 100 ವರ್ಷ, ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಆಳಿದ ಅರಸ, 100 ವರ್ಷ ಆಳಿದ ಅರಸ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ, ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಈ ರೀತಿಯ ಅನೇಕ ಮಾರ್ಮಿಕವಾದ ಕವನಗಳನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಈ ಒಂದು ಆಡಿಯೋ ಬುಕ್ಸ್ ತುಂಬ ಸಹಾಯ ಆಗ್ತದೆ. ಇನ್ನು ಟ್ರಾನ್ಸ್ಫಾರ್ಮೇಷನ್ ಟಿಪ್ಸ್ ಇನ್ ಇಂಗ್ಲೀಷ್, ಇದರಲ್ಲಿ ನಾನು 3ರಿಂದ 5 ನಿಮಿಷದೊಳಗೆ ಹೌ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ, ಜೊತೆಗೆ ಟಿಪ್ಸ್ ಪುಟ್ಟದಾಗಿ ನಾನು ನೀಡ್ತಾ ಬಂದಿದ್ದೇನೆ. ಅಂತಹ ವಿಚಾರಗಳು ಈ ಒಂದು ವಿಡಿಯೋ ಮಾಡ್ಯೂಲಲ್ಲಿ ನಿಮಗೆ ಲಭ್ಯ ಇರುತ್ತೆ ಅಂತ ತಿಳಿಸೋದಕ್ಕೆ ನಾನು 2025ನಲ್ಲಿ ಮಾಡಿದ 5 ವಿಡಿಯೋ ಮಾಡ್ಯೂಲ್ಗಳು. ಗುರಿಗಳೆಡೆಗೆ ಗುರಿಯಿಡಿ. ಅಂದರೆ ಇಲ್ಲಿ ಏನಾಗ್ತದೆ, ನಾವು ನಮ್ಮ ಗುರಿಗಳ ಕಡೆಗೆ ಫೋಕಸ್ ಮಾಡಿರಲ್ಲ ಸ್ನೇಹಿತರೆ. ಸೊ ಗುರಿಗಳೆಡೆಗೆ ನೀವು ಗುರಿ ಇಡೋದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನ ಶೇರ್ ಮಾಡಿದ್ದೇನೆ. ನಮ್ಮ ಮನೋಭಾವದಂತೆ ನಾವು, ಆಟಿಟ್ಯೂಡ್ ಡಿಟರ್ಮಿನ್ಸ್ ಯುವರ್ ಆಲ್ಟಿಟ್ಯೂಡ್ ಅನ್ನೋಂಥದ್ದನ್ನು ಈ ವಿಡಿಯೋ ಮಾಡ್ಯೂಲ್ ನೋಡಿದ್ರೆ ನಿಮಗೆ ತುಂಬ ಅರ್ಥ ಆಗ್ತದೆ. ಸಂತೋಷದ ಅನ್ವೇಷಣೆ, ಫೈಂಡಿಂಗ್ ಹ್ಯಾಪಿನೆಸ್ ಇನ್ ಎವ್ರಿಥಿಂಗ್ ಯು ಆಲ್ರೆಡಿ ಹ್ಯಾವ್, ಹೌ ಬೀಯಿಂಗ್ ಪಾಸಿಟಿವ್ ಕ್ಯಾನ್ ಲೀಡ್ಸ್ ಟು ಸಕ್ಸಸ್ ಅಂಡ್ ಹೆಲ್ಪ್ ಯುವರ್ ಕೆರಿಯರ್ ಆ್ಯಂಡ್ ಲೈಫ್. ಎಷ್ಟೊಂದು ಜನ ದುಡ್ಡಿದೆ, ಒಳ್ಳೊಳ್ಳೆ ಸಂಬಂಧ ಇದೆ, ಎಲ್ಲ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಆದರೂ ನನಗೇನು ಇಲ್ಲ ಅಂತ ಕೊರಗೋರನ್ನ ನೋಡಿದ್ದೇನೆ. ಅದು ಬಿಟ್ಟು ನಿಮಗೆ ಏನೇ ಕೊರತೆ ಇದ್ದರೂ ನೀವು ಖುಷಿಯಿಂದ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಅಂತ ಈ ಮಾಡ್ಯೂಲಲ್ಲಿ ಹೇಳಿದ್ದೇನೆ. ಸಂಕಲ್ಪ ಶಕ್ತಿಯಿಂದ ನಾವು ನಮ್ಮ ಜೀವನದಲ್ಲಿ ನಮಗೇನು ಬೇಕೋ ನಾವು ಪಡೆಯೋದಕ್ಕೆ ಸಾಧ್ಯತೆ ಇದೆ. ರೆಸಲ್ಯೂಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಒಂದು ಮಾಡ್ಯೂಲ್ನಲ್ಲಿ ಹೇಳಿದ್ದೇನೆ. ಜೊತೆಗೆ ಅನದರ್ ವೆರಿ ಇಂಪಾರ್ಟೆಂಟ್ ಮಾಡ್ಯೂಲ್, ಬೇಡ ಅನಗತ್ಯ. ಬೇಡ, ಫೋಕಸ್ ಆನ್ ವಾಟ್ ಯು ವಾಂಟ್ ಆ್ಯಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್ ಅನ್ನೋದನ್ನು ಹೇಳಿದ್ದೇನೆ. ಓಕೆ, ನಾವು ವೀಕ್ಲಿ ವೆಬಿನಾರ್ ಮಾಡ್ತೇವೆ, ಆನ್ಲೈನ್ ಕಮ್ಯುನಿಟಿಲಿ ಮಾಡಿರ್ತೇವೆ, ವೀಕ್ಲಿ ಸ್ಪೆಷಲ್ ಸೆಷನ್ ಮಾಡ್ತೇನೆ, ಯೂಟ್ಯೂಬ್ ಲೈವ್ ರೆಕಾರ್ಡಿಂಗು ಮಾಡ್ತೇವೆ. ಇದ್ರ ಜೊತೆಗೆ ಮಾಡ್ಯೂಲ್ಗಳ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. 2 ಪ್ರಾಕ್ಟಿಕಲ್ ಕೋರ್ಸಸ್ನ ಕೊಡ್ತಾ ಇದ್ದೇನೆ. ಈ 2 ಪ್ರಾಕ್ಟಿಕಲ್ ಕೋರ್ಸಸ್ಸು 8 ವಿಡಿಯೋ ಮಾಡ್ಯೂಲ್ ಪ್ಲಸ್ 5 ವಿಡಿಯೋ ಮಾಡ್ಯೂಲ್ಸ್ ಎಷ್ಟಾಯಿತು? 13 ಆಯಿತು. ಇದನ್ನ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಗುರಿಗಳೆಡೆಗೆ ಗುರಿ ಇಡಿ, ನಮ್ಮ ಮನೋಭಾವದಂತೆ ನಾವು, ಸಂತೋಷದ ಅನ್ವೇಷಣೆ, ಸಂಕಲ್ಪ ಶಕ್ತಿ ಮತ್ತು ಬೇಡ ಅನಗತ್ಯ. ಇದರ ಜೊತೆಗೆ ಈ ಪ್ರಾಕ್ಟಿಕಲ್ ಮಾಡ್ಯೂಲ್ ಏನಿದೆ, ಈ ಮಾಡ್ಯೂಲಲ್ಲಿ ಒಂದು ಕನ್ನಡ, ಸೋಲುಗಳಿಗೆ ಅಂಜದಿರಿ ಮತ್ತು ಮತ್ತೊಂದು ಮಾಸ್ಟರಿಂಗ್ ಟೈಮ್, ಜೊತೆಗೆ ಸರ್ಟಿಫಿಕೇಟು ಸ್ನೇಹಿತರೆ. ಅದ್ರ ಜೊತೆಗೆ ಗೋಲ್ಡ್ ಕಮ್ಯುನಿಟಿ ಸೇರಿದವ್ರಿಗೆ 1-to-1 ಮೀಟಿಂಗ್ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಕೊಡ್ತೀನಿ. ಎಷ್ಟು ಸಖತ್ತಾಗಿರ್ತದಲ್ಲ. ಓಕೆ, ದಟ್ಸ್ ಗೋಯಿಂಗ್ ಟು ಹ್ಯಾಪನ್. ಇದು ನಿಮ್ಮ ಒಂದು ಆದಾಯವನ್ನು ಕೂಡ ವೃದ್ಧಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.